ಹಾಯ್ ರೀ ಎಲ್ಲರಿಗೂ ನಮಸ್ಕಾರ. ಮುಡಿ ಕೊಡಕ್ಕೆ ತಿರುಪತಿಗೆ ಹೋಗಿದ್ವಿ. ತಿರುಪತಿಯಿಂದ ಬಂದ್ಮೇಲೆ ಎಕ್ಸ್‌ಟ್ರೀಮ್‌ನ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ತಿರುಪತಿಯಲ್ಲೇ ಕೇಳ್ತಾ ಇದ್ರು ಎಕ್ಸ್‌ಟ್ರೀಮ್ ಕೊಡಿಸು ಅಂತ. ಅದ್ರ ಸಲುವಾಗಿ ನಾನು ಮನೆಗೆ ಹೋದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್‌ನ ಯೂಸ್ ಮಾಡಿ ಮತ್ತೆ ಮಖಾನನ ಹಾಕ್ಬಿಟ್ಟು ಎಕ್ಸ್‌ಟ್ರೀಮ್‌ನ ಮಾಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸು ಏನೇನಂದ್ರೆ ಒಂದು 20 ಬಾದಾಮಿ, 20 ಗೋಡಂಬಿ, ಒಂದು 10ರಿಂದ 15 ಪಿಸ್ತಾನ ಹಾಕ್ಕೊಂತ ಇದ್ದೀನ್ರಿ. ಪಿಸ್ತಾನ ನೋಡ್ಬಿಟ್ಟು ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ರಿ. ನಾನು ಒಂದು 10 ಹಾಕ್ಕೊಂತ ಇದ್ದೀನಿ. ಮತ್ತೆ ಒಂದು 2 ಮುಟ್ಕಿಯಷ್ಟು ಮಖಾನನ ಯೂಸ್ ಮಾಡಿದ್ದೀನ್ರಿ. ಮಖಾನ ಹಾಕೋದ್ರನಿಂದ ಮೂಳೆಗಳು ಮಕ್ಕಳಿಗೆ ಚೆನ್ನಾಗಿ ಗಟ್ಟಾಗುತ್ತನ್ನೋ ಕಾರಣಕ್ಕೆ ಮತ್ತೆ ದೊಡ್ಡೋರಿಗೂ ಅಷ್ಟೇ ಉಪಯೋಗಕಾರಿ. ಇದಕ್ಕೆ ನೋಡ್ರಿ ನಾನು ಬೆಲ್ಲ, ಸಕ್ಕರೆ ಏನೂ ಹಾಕ್ತಾ ಇಲ್ಲ. ಖರ್ಜೂರನ ಯೂಸ್ ಮಾಡಿದ್ದೀನಿ. ಇನ್ನು ಸುಡೋ ಹಾಲನ್ನ ಹಾಕಿಬಿಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೀನಿ. ಇವನು ನೋಡ್ರಿ ನನ್ನ ಮುದ್ದಿನ ತಮ್ಮ. 3 ಹೆಣ್ಮಕ್ಳು ಹಿಂದೆ ಒಬ್ಬನೇ ಹುಟ್ಟಿರೋದು. ನಮ್ಮ ತಂಗಿ ನಮ್ಮ ತಮ್ಮಂಗೆ ಕುಕ್ನ ತೆಗೆಯೋದು ಮತ್ತೆ ತಲೆ ನೋಡೋದು ಮಾಡ್ತಾ ಇದ್ದಳು. ಇನ್ನು ಒಂದು ಅರ್ಧ ಗಂಟೆ ಆದಮೇಲೆ ಟೈಮ್ ಇದ್ರೆ ನಿಮಗೆ 1 ಅವರ್ ನೆನೆಯಕ್ಕೆ ಬಿಡ್ರಿ. ಇರಲಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆದಾಗೆ ಮಾಡ್ಕೋಬೋದು ಇದೇನು. ಇನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 3 ಏಲಕ್ಕಿನ ಹಾಕ್ಕೊಂತ ಇದ್ದೀನಿ. ಸ್ಮೆಲ್ಲಿಗಂತ ಅಲ್ಲ, ಆದರೆ ಇದು ಜೀರ್ಣಶಕ್ತಿ ಚೆನ್ನಾಗಿ ಜೀರ್ಣನ ಚೆನ್ನಾಗಿ ಮಾಡುತ್ತನ್ನೋ ಕಾರಣಕ್ಕೆ ಮತ್ತೆ ಸಿಪ್ಪೆನ ಬಿಟ್ಬಿಟ್ಟು ಹಾಕ್ಕೊಂತ ಇದ್ದೀನಿ. ಬಾಯಲ್ಲಿರೋಂಥ ದುರ್ವಾಸನೆ ಹೋಗ್ಲಾಡಿಸ್ಲಿಕ್ಕ ಇದು ಯೂಸ್ ಆಗುತ್ತನ್ನೋ ಕಾರಣಕ್ಕೆ ರೀ ನಾನು 3ನ ಯೂಸ್ ಮಾಡಿದ್ದೀನಿ. ಇದು ನೋಡ್ರಿ ಮಿಲ್ಕಿ ಮೇಡು ನಾನು ಅರ್ಧ ಲೋಟದಷ್ಟು ಹಾಕ್ಕೊಂತ ಇದ್ದೀನಿ. ಅರ್ಧ ಲೋಟದಷ್ಟು ಯೂಸ್ ಮಾಡಿದ್ರೆ ಸಾಕು. ಸ್ವಲ್ಪ ಟೇಸ್ಟು ವಿಭಿನ್ನವಾಗಿರುತ್ತೆ ಎಕ್ಸ್‌ಟ್ರೀಮ್‌ಗೆ ಅನ್ನೋ ಕಾರಣಕ್ಕೆ. ಮಕ್ಕಳು ಒಂದು ಬಟ್ಲ ತಿನ್ನೋಷ್ಟೇ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಾರೆ ಅನ್ನೋ ಕಾರಣಕ್ಕೆ. ಇದು ನೋಡ್ರಿ ಕೆನೆ ಬಂದಿರೋದು ಹಾಲು ಸ್ವಲ್ಪ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತಗೊಳ್ರಿ. ಖರ್ಜೂರ ಒಂದು ಸ್ವಲ್ಪ ಕಮ್ಮಿ ನೆಂದಿದ್ರಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸಿ ಮಾಡ್ಕೊಳ್ರಿ. ಇವಾಗ ನೋಡ್ರಿ ಮಿಕ್ಸಿ ಆಗಿದೆ. ನೋಡ್ರಿ ಖರ್ಜೂರ ಆಗಲಿ ಮತ್ತು ಡ್ರೈ ಫ್ರೂಟ್ಸ್ ಆಗಲಿ ಎಲ್ಲ ನೋಡ್ರಿ ನುಣ್ಣಗೆ ಪೇಸ್ಟ್ ಆಗಿದೆ ರೀ. ಈ ಥರ ಆದರೆ ಸಾಕು. ನಿಮಗೆ ಇನ್ನೂ ತೆಳು ಬೇಕಾದರೆ ಒಂದು ಸ್ವಲ್ಪ ನೀರಾರೆ ಹಾಲಾರೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ತಗೊಳ್ರಿ. ಇದನ್ನು ನಾನು ಒಂದು ಬಟ್ಲಾಗ ಹಾಕ್ಕೊಂತ ಇದ್ದೀನಿ. ಇದು ಪ್ಲಾಸ್ಟಿಕ್‌ನ ಯೂಸ್ ಮಾಡಿದ್ದೀನಿ ನಾನು. ಹಾಕಿ ನಿಮಗೆ ಬೇಕಾದರೆ ಡ್ರೈ ಫ್ರೂಟ್ಸು ಮೇಲ್ಗಡೆ ಹಾಕ್ರಿ. ಇಲ್ಲ ಅಂತಂದರೆ ಅಷ್ಟೇ ಫ್ರಿಜ್‌ನಲ್ಲಿ ಎತ್ತಿಡ್ರಿ. ಒಂದು 3 ಅವರ್ ಆದರೆ ಸಾಕು. ಇನ್ನು ನೋಡ್ರಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಹಾಲು, 1/4 ಕಪ್ಪಷ್ಟು ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಂತ ಇದ್ದೀನಿ. ಯಾಕಂದರೆ ಅದು ಕೈಲೇ ಸವರಿದ್ರೂ ಬರಲ್ಲ ಮತ್ತು ತೊಳೆದ್ರೂ ಹೋಗಲ್ಲ. ವೇಸ್ಟ್ ಯಾಕೆ ಮಾಡೋದು ಅಂತ ಒಂದು ಅರ್ಧ ಲೋಟ ಹಾಲು ಹಾಕಿದ್ರೆ ನೋಡ್ರಿ ಬಾದಾಮಿ ಹಾಲು ಥರ ಆಗ್ಬಿಡುತ್ತೆ. 3 ಮಕ್ಕಳು ಚೆನ್ನಾಗಿ ಕುಡ್ಕೊತಾರೆ ಅನ್ನೋ ಕಾರಣಕ್ಕೆ 3ಗೆ ಹಾಕಿದೆ. ಇನ್ನು ಮಿಕ್ಸಿನೂ ಕ್ಲೀನಾಗಿ ಹೋಯ್ತು. ಇನ್ನು 3ರಿಗೂ ಕುಡಿಯೋಕ್ಕಂತ ಕೊಟ್ಟೆ ರೀ. ಅವರು ಖುಷಿಯಾದ್ರು, ನಾನು ಮಿಕ್ಸಿ ಜಾರು ಕ್ಲೀನ್ ಆಯಿತು ಮತ್ತು ವೇಸ್ಟ್ ಆಗಲಿಲ್ಲ ಅನ್ನೋ ಖುಷಿ ನನಗಾಯ್ತು ರೀ. 3 ಮಕ್ಕಳು ತುಂಬ ಇಷ್ಟಪಟ್ಕೊಂಡು ಕುಡಿದ್ರು. ಇನ್ನು ನಾನು ನಮ್ಮ ತಮ್ಮ ಗೋಬಿ ತಗೊಂಬಂದಿದ್ದ ಗೋಬಿ ಪಲ್ಯ ಮಾಡೋಕ್ಕೆ ಅಂತ. ಈ ಗೋಬಿ ಪಲ್ಯ ಮಾಡೋದು ಹೆಂಗಾರೆ ಇರಲಿ ರೀ, ಇದು ಕ್ಲೀನ್ ಮಾಡೋದೇ ದೊಡ್ಡದು. ಎಷ್ಟೇ ಫ್ರೆಶ್ ಆಗಿರಲಿ ರೀ, ಅದ್ರಾಗ ಹುಳ ಮಾತ್ರ ಕಟ್ಟಿಟ್ಟು ಬುತ್ತಿ. ಅದ್ರ ಸಲುವಾಗಿ ಕಣ್ಣು 2ರಿಂದ ಸಾಲಲ್ಲ, 4 ಮಾಡಿಬಿಟ್ಟು ನೋಡಬೇಕು. ನೋಡ್ರಿ ಯಾವ ಥರ ಹುಳ ಇದೆ ಅಂತ. ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತ ಹೋಗಿ ನೋಡ್ಕೊತ ಮಾಡ್ತಾಯಿದ್ದೆ. ಇಷ್ಟು ಸಣ್ಣ ಗೋಬಿದಾಗೆ 3ರಿಂದ 4 ಹುಳಗಳು ಸಿಕ್ಕು ರೀ ನಮ್ಗೆ. ಇನ್ನು ಹೋಟೆಲ್ದಾಗೆಲ್ಲ ಹ್ಯಾಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಹಸಿರ್ದು ನಿಮ್ಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಾಗ. ಹಸಿರು ಹುಳ ಇಷ್ಟು ಒಂದು 3 ಹುಳಗಳು ಸಿಕ್ಕು ರೀ ನಂಗೆ. ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡು ಇಟ್ಕೊಂಡು ಮತ್ತೆ ನಾನು ಒಂದು ದೊಡ್ಡ ಪಾತ್ರೆದಾಗ ಇದು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಪ್ರತಿಯೊಂದು ಗೋಬಿಗೂ ಉಪ್ಪು ಹತ್ಬೇಕು ರೀ. ಉಪ್ಪಿನಾಗ ಇರೋಂಥ ಜಿಡ್ಡು ಇರಲಿ ಮತ್ತು ಹುಳಗಳು ಇರಲಿ ಅದು ಉಪ್ಪಿಂದು ಇದಕ್ಕೆ ಹೊರಗಡೆ ಬರ್ತಾವೆ ಅನ್ನೋ ಕಾರಣಕ್ಕೆ
ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಕಲಿಸ್ಕೊಂಡು ತಗೊಂಡ್ರಿ. ಆಮೇಲೆ ನೀರೆಲ್ಲ ಸೋದಿಸಿದ್ಮೇಲೆ ಒಂದು ಚಿಟಿಕೆ ಅರಿಶಿನ ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಗ್ಯಾಸಿನ ಮೇಲೆ ಇಡ್ರಿ. ಆಮೇಲೆ ನೋಡ್ರಿ ನಾನು ಕ್ಯಾರೆಟು ಮತ್ತು ಆಲೂಗಡ್ಡೆನ ಯೂಸ್ ಮಾಡಿದ್ದೀನಿ ರೀ. ನಿಮಗೆ ಬೇಕಾದರೆ ಬೇರೆ ತರಕಾರಿನೂ ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು ತಗೊಳ್ರಿ. ಕಟ್ ಮಾಡಿ ಯಾಕಂತಂದ್ರೆ ನೀರದು ಹಾಕಿ ಕುದಿಸಲ್ಲಲ್ರಿ ಬಗೆರೆ ಹೊಗೆ ಮ್ಯಾಗೆ ಕುದಿಬೇಕು ಅನ್ನೋ ಕಾರಣಕ್ಕೆ. ಇದನ್ನ ನೋಡ್ರಿ ಅರ್ಧಂಬರ್ಧ ಕುದ್ದಿದೆ. ಆವಾಗ ನಾನು ತಣ್ಣೀರನ್ನ ಹಾಕ್ಕೊಂಡು ಮತ್ತೆ ಚಮಚದಲ್ಲೇ ಚೆನ್ನಾಗಿ ಕಲಸ್ಕೊಂಡು, ಏನಾದರೂ ಆಕಸ್ಮಿಕವಾಗಿ ಕಣ್ಣಿಗೆ ಕಾಣಲಾರ್ದನ ಹುಳಗಳು ಒಂದರ ತಪ್ಪಿಸ್ಕೊಂಡ್ರು ಅದ್ರಾಗ ನೀರಲ್ಲಿ ಉಳಿದ್ಬಿಡ್ತಾವ ಅನ್ನೋ ಕಾರಣಕ್ಕೆ ಇನ್ನು ನೀರನ್ನ ಜಾನಕ್ಕೆ ಅಂತ ಇಟ್ಕೊಂಡಿದ್ದೀನಿ ರೀ, ಗೋಬಿ ಸಪ್ರೇಟ್ ಮಾಡಿ. ಇನ್ನು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆನ ಹಾಕ್ಕೊಳ್ರಿ. ನಾನು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಬೆಳ್ಳುಳ್ಳಿನ ಒಂದು ಗಡ್ಡಿನ ನಾನು ಸಣ್ಣಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ರೀ. 2 ಕರಿಬೇವನ್ನ ಹಾಕ್ಕೊಂಡು, ಕರಿಬೇವು ಸಿಡಿದ್ಮೇಲೆ ಕಟ್ ಮಾಡಿರೋಂಥ ತರಕಾರಿಗಳನ್ನ ಹಾಕ್ಕೊಳ್ರಿ. ನಿಮಗೆ ಇಷ್ಟ ಇದ್ದರೆ ಬೇರೆ ತರಕಾರಿನೂ ಹಾಕ್ಕೊಂಡು ತೊಗೊಳ್ರಿ. ಇಲ್ಲ ಅಂತಂದರೆ ಇವೆರಡು ಯೂಸ್ ಮಾಡಿದ್ರೂ ಸಖತ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಉಪ್ಪು ನೋಡ್ರಿ ಅದು ಕುದಿಯೋಕೆ ತೊಳೆಯೋಕೆ ಯೂಸ್ ಮಾಡಿದ್ವಲ್ವ, ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ತಗೊಳ್ರಿ. ರುಚಿಗೆ ಇದಕ್ಕೆ ಸರಿ ಹೋಗೋಷ್ಟು ಉಪ್ಪನ್ನ ಹಾಕಿ ನಾನು ಒಂದು 2 ನಿಮಿಷ ಹೋಗಿದಾಗ ಬೇಯಕ್ಕಂತ ಬಿಟ್ಟಿದ್ದೆ. ಇದನ್ನ ನೋಡ್ರಿ ಅರ್ಧಂಬರ್ಧ ಕುದ್ದಿದೆ. ಇದನ್ನು ಅರ್ಧಂಬರ್ಧ ಕುದ್ದಿದೆ ಅಲ್ವಾ, ಅದಕ್ಕೆ ಅದು ಹಾಕಿ ಗೋಬಿನ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪೌಡ್ರನ್ನು ಹಾಕಿದ್ದೀನಿ ರೀ. ಸ್ವಲ್ಪ ಸಾಸ್ ಇದ್ದರೆ ಹಾಕ್ಕೊಂಡು ತಗೊಳ್ರಿ, ಇಲ್ಲ ಅಂತಂದರೆ ಏನು ಪರವಾಗಿಲ್ಲ. ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪ್ರತಿಯೊಂದು ತರಕಾರಿಗೂ ಮಸಾಲೆನ ಕಲಿಬೇಕ್ರಿ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ರಿ. ಮಿಕ್ಸ್ ಆದಮೇಲೆ ನಾವು ಸಣ್ಣಕ್ಕೆ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿದ್ರೆ ರೆಡಿ ಆಯಿತು ಪಲ್ಯ ತರಕಾರಿದು ಗೋಬಿದು. ಇನ್ನು ನೋಡ್ರಿ ಊಟ ಎಲ್ಲ ಮಾಡೋದಾದ್ಮೇಲೆ ಫ್ರಿಜ್ ತೆಗೆದು ನೋಡಿದ್ರೆ ಐಸ್ ಕ್ರೀಮ್ ರೆಡಿಯಾಗಿತ್ತು. ಇನ್ನು 4 ಬಟ್ಟಲ್ದಾಗ ಐಸ್ ಕ್ರೀಮ್ನ ಹಾಕಿ ನನ್ನ ಮಕ್ಳಿಗೆ ತಿನ್ನಕ್ಕಂತ ಕೊಟ್ಟೆ ರೀ. ನನ್ನ ಮಕ್ಕಳು ತುಂಬ ಖುಷಿ ಪಟ್ಕೊಂಡು ತಿಂದರು. ಅಮ್ಮ ಚೆನ್ನಾಗಿದೆ, ಅಂಗಡ್ಯಾಗ ತಿನ್ನೋಕ್ಕಿಂತ ಒಂಥರ ಬೇರೆ ಥರನೇ ಹತ್ತತಮ್ಮ ಅಂತ ಹೇಳ್ತಾ ಇದ್ರು ರೀ. ಆದ್ರೆ ನಮ್ಮ ತಮ್ಮ ಮಾತ್ರ ನಿನ್ನ ಮಗನಿಗೆ ಗಂಜಿ ಮಾಡ್ತಿದ್ಯಲ್ಲವ್ವ ಅದ್ರಂಗೈತಿ, ಏನು ಸ್ವಲ್ಪ ಕೋಲ್ಡ್ ಆಯ್ತು ಅಷ್ಟೇ ಅಂತೇಳ್ಬಿಟ್ಟು ಒಂದು 2 ಸ್ಪೂನಷ್ಟು ತಿಂದು ಉಳ್ಕಿದ್ದು ನನಗೆ ಕೊಟ್ಟ. ಹೋಗ್ಲಾತಿ ಬೈಕೊಂಡು ನಾನೇ ತಿಂದೆ ರೀ. ಇನ್ನು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದ ನಮ್ಮ ತಮ್ಮ, ನಾನು ಒಲ್ಲೆ ಒಲ್ಲೆ ಅಂತ ಇದ್ದ. ಅದೆಲ್ಲ ತಿಂದು ಉಂಡು ಆದ್ಮೇಕ ಸಾಯಂಕಾಲ ಹೊತ್ತು 1 ಅವರೇ ಮಕ್ಕಳ ಜೊತೆ ಕೂತ್ಕೊಂಡು ಓದಬೇಕು ಅನ್ನೋ ಕಾರಣಕ್ಕೆ ಅವ್ರ ಕೈಯಾಗ ಬುಕ್ಕ ಕೊಟ್ಟು ನಾವು ಮೊಬೈಲ್ ಹಿಡ್ಕೊಂಡು ಕೂತ್ರೆ ಓದಲ್ಲ ಅಂತ ನಾನು ಬುಕ್ ಹಿಡ್ಕೊಂಡು ಕೂತು ಅವರಿಗೆ ಓದಿಸ್ದೆ ರೀ. ಇನ್ನು ಮಕ್ಕಳ ಜೊತೆ 2 ಮಕ್ಳ ಜೊತೆ ಅಂದರೂ ಸ್ಕಿನ್ ಕೇರೇ ಇರಲಿ ರೀ, ಹೇರ್ ಕೇರೇ ಇರಲಿ, ಯಾವುದು ಮಾಡೋದಾಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ತಂಗಿ ಅವ್ವ ಕೂದಲೆಲ್ಲ ಯಾವ ಥರ ಆಗ್ಬಿಟ್ಟೈತೆವ್ವ, ನಮ್ಮವ್ವ ನನ್ನ ಕೂದಲಿಗೆ ರೇಷ್ಮೆ ಎಳೆ ಥರ ಐತೆ ನನ್ನ ಮಗಳ ಕೂದಲು ಅಂತಿದ್ಲು. ಆದರೆ ಇವಾಗ ನೋಡಿದ್ರಂತೂ ಗೋಣಿ ಚೀಲದಷ್ಟು ಗಟ್ಟಿಯಾಗಿಬಿಟ್ಟವ ಅಂತೇಳಿ ನಮ್ಮ ತಂಗಿ ಮೆಹಂದಿ ಹಚ್ತಾ ಇದ್ದಳು. ಅಕ್ಕ ಊರಿಂದ ಮೆಹಂದಿ ತಂದಿದ್ಲು, ತಂಗಿ ಮೆಹಂದಿ ಹಚ್ತಾ ಇದ್ಲು. ಚೆನ್ನಾಗಿ ಹಚ್ಚಿದ್ ನೋಡು ಅಂತ ನಾನು ಹೇಳ್ತಾ ಇದ್ರೆ ರೊಕ್ಕ ಕೊಡು 300 ರೂಪಾಯಿ, ಪುಕ್ಸಟೆ ಏನು ಹಚ್ಚಲ್ಲ ಅಂತ ಇದ್ರು. ಕೊಡೋಣ ಅಂತ ಇದ್ದೆ. ನಿಜ ಹೇಳ್ಬೇಕಾದ್ರೆ ಬ್ಯೂಟಿ ಪಾರ್ಲರ್ದಾಗ ಹೆಂಗೆ ಹಚ್ತಾರೆ ಅದೇ ಥರ ಹಚ್ಚಿದ್ದಳ್ರಿ. ಹಚ್ಚೋದಾದ್ಮೇಲೆ ಚೆನ್ನಾಗಿ 1.5 ತಾಸು ಬಿಟ್ಕೊಂಡು ತಲೆ ವಾಶ್ ಮಾಡಿಕೊಂಡೆ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.